ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಟೆಂಪಲ್ ರನ್ಗೆ ಸಿದ್ದರಾಮಯ್ಯ ಆಪ್ತ ಬಣದಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ನನಗೆ ಪೂಜೆ ಪುನಸ್ಕಾರ ವಾಮಾಚಾರದ ಬಗ್ಗೆ ನಂಬಿಕೆ ಇಲ್ಲ. ಹಿಂದೆ ನನ್ನ ವಿರುದ್ಧ ಮಾಟ ವಾಮಾಚಾರದ ಪ್ರಯೋಗ ಆಗಿತ್ತು. ಒಬ್ಬ ಅಸಹಾಯಕನಿಗೆ ತೊಂದರೆ ನೀಡಿದ್ರೆ ಶಾಪ ಹಾಕ್ತಾನೆ ಅಂಥೇಳಿ ಡಿಕೆಶಿಯ ಪ್ರತ್ಯಂಗಿರ ಪೂಜೆಯ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಬೇರೆಯವರಿಗೆ ಮಾಟ ಮಾಡಿಸಿದ್ರೆ ನಮಗೆ ಕೆಟ್ಟದಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಈ ತರದ ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು, ಗೊತ್ತಾಯ್ತಾ. ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ಅದರಿಂದ ನನ್ಗೆ ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲ. ದೇವ್ರ ಆಶೀರ್ವಾದ ಅಂದ್ರೆ ಯಾರು ಗೊತ್ತೇನ್ರಿ? ನನ್ನ ಪ್ರಕಾರ ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ಅವನು ಹೇಳ್ತಾನೆ ಅಯ್ಯೋ ಯಾವನವನ್ ಮಾರಾಯನಪ್ಪ ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂಥ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವ್ನು ಹೇಳ್ತಾನೆ ಇವನು ಯಾವನೋ ಮಾರಾಯ ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಮೆಟ್ಗೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂಥ ಶಾಪ. ನಮ್ಮ ಆಶೀರ್ವಾದ ಶಾಪ ಎರಡು ಪಡೆಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಪಡಿಬೋದೇ ಹೊರತು ನಾವು ಎಲ್ಲ ದೇವಸ್ಥಾನಕ್ಕೆ ಹಂಗಿದ್ರೆ ಅಲ್ಲಿ ತಿರುಪತಿಗೆ ಹೋಗಿ ಯಾಕಪ್ಪ ಅಷ್ಟು ಜನ ಸತ್ತೋದ್ರು? ದೈವ ಭಕ್ತರುಗಳು ಹೋಗಿರ್ಲಿಲ್ವಾ? ಮತ್ತೆ ಯಾಕೆ ಸತ್ತೋದ್ರು? ಈಗ ಮೊನ್ನೆ ಇದು ಮಾಲೆ ಹಾಕೊಂಡು ಇದಕ್ಕೆ ಹೋಗಿದ್ರಲ್ಲ, ಅವರೆಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿ ದಿವಸ ಎಲ್ಲ ಸತ್ತೇ ಹೋದ್ರಪ್ಪ. ಮತ್ತೆ ಅವೆಲ್ಲ ದೈವ ಭಕ್ತರು, ಅವ್ರಿಗೆ ಯಾಕೆ ಸಾವು ಬಂತು? ಈ ರೀತಿ ಅಸಹಜ ಸಾವು ಎಲ್ರಿಗೂ ಬರ್ತದೆ, ಆದರೆ ಅಸಹಜ ಸಾವು ಯಾಕೆ ಬರ್ತದೆ ದೈವ ಭಕ್ತರುಗಳಿಗೆ? ಹೌದಲ್ವಾ? ಸೊ ಈ ನೋಡಿ, ಇದ್ರ ಬಗ್ಗೆ ಚರ್ಚೆ, ವಾಮಾಚಾರ, ದೇವರ ಆಶೀರ್ವಾದ, ದೇವ್ರ ಶಾಪ ಇವುಗಳೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಮ್ಮ ಕೃತಿನಲ್ಲೇ ಆಶೀರ್ವಾದ ಶಾಪ ಎರಡನ್ನೂ ಕೂಡ ಪಡಿತಕ್ಕಂಥದ್ದು ನಮ್ಮ ದೈನಂದಿನ ಕೃತಿನಲ್ಲೇ ನಾವು ಪಡಿತಕ್ಕಂಥದ್ದು ಅವಶ್ಯಕತೆ ಅಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಒಂದ್ ಕಡೆ ಅಧಿಕಾರ ಹಂಚಿಕೆಯ ಚರ್ಚೆ, ಮುಖ್ಯಮಂತ್ರಿ ಬದಲಾವಣೆಯ ಮಾತು, ಇದೆಲ್ಲದರ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್. ಇದಕ್ಕೆಲ್ಲ ಉತ್ತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಪ್ರತ್ಯಂಗಿರಾ ದೇವಿಯ ದರ್ಶನ, ಹಾಗೆ ಸತತವಾಗಿ ಟೆಂಪಲ್ ರನ್. ಆದ್ರೆ ಡಿಸಿಎಂ ರ ಈ ನಡೆ, ಈ ಟೆಂಪಲ್ ರನ್ ಅಥವಾ ತಮಿಳುನಾಡಿಗೆ ಹೋಗಿದ್ದು, ಪ್ರತ್ಯಂಗಿರಾ ದೇವಿಯ ದರ್ಶನವನ್ನ ಮಾಡಿದ್ದು ಸಿದ್ದು ಆಪ್ತ ಬಳಗಕ್ಕೆ ಪಥ್ಯ ಆದ ಕಾಣಿಸ್ತಾ ಇಲ್ಲ. ಶಿವಪ್ರಸಾದ್, ಖಂಡಿತವಾಗಿಯೂ ವಿದ್ಯಾಶ್ರೀ, ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಅವಾಗಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಸಚಿವರು ಇರ್ಬೋದು, ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ಈ ರೀತಿಯ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ಮೂಲಕ ಒತ್ತಡವನ್ನು ಏರಿ ಬ್ರೇಕ್ ಹಾಕಿದ್ರು, ಅವಾಗಿಂದ ಡಿಸಿಎಂ ವಿಚಾರವಾಗಿ ಅನೇಕ ಸಚಿವರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ತೋಡ್ತಾ ಇದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಈ ರೀತಿಯ ಸಭೆಗೆ ಬ್ರೇಕ್ ಹಾಕಿಸಿದ್ದು ಎಷ್ಟು ಸಮಂಜಸ ಎಂಬತಕ್ಕಂಥ ಆಕ್ಷೇಪದ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ತಮ್ಮ ಕುಟುಂಬ ಸಮೇತ ಪ್ರತ್ಯಂಗಿರಾ ದೇವಿಯನ್ನು ಭೇಟಿ ನೀಡಿ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಹಿನ್ನೆಲೆ ಇವತ್ತು ಕೂಡ ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಸದ್ಯ ಈಗ ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ಪಕ್ಷದಲ್ಲೂ ಕೂಡ ಅನೇಕ ಸಚಿವರು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ಕೂಡ ನೀಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳಲಿದ್ದು ಮುಂದಿನ ವಾರ ಈ ವಿಚಾರಗಳ ಕುರಿತಂತೆ ಪ್ರಸ್ತಾಪವನ್ನು ಕೂಡ ಮಾಡಲಿದ್ದಾರೆ. ಸದ್ಯ ಈಗ ಸರ್ಕಾರದಲ್ಲಿ ಎಲ್ಲವೂ ಕೂಡ ಒಂದಾಗಿದೆ, ಯಾವುದು ಕೂಡ ಗೊಂದಲ ಇಲ್ಲ ಎಂಬತಕ್ಕಂಥ ಮಾತನ್ನು ಪ್ರತಿ ಬಾರಿ ಹೇಳ್ತಾ ಇದ್ರು ಸಹಿತವಾಗಿ ಪ್ರಮುಖವಾಗಿ ಸಂಕ್ರಾಂತಿ ವೇಳೆಗೆ ಏನಾದರೂ ಮಹತ್ತರವಾದಂಥ ಬದಲಾವಣೆಯನ್ನು ಹೈಕಮಾಂಡ್ ನಾಯಕರು ಕೈಗೊಳ್ತಾರಾ, ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಕೂಡ ಶುರುವಾಗಿದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಸಚಿವ ಸಂಪುಟ ಪುನಾರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿದ್ದು, ಈ ವಿಚಾರಗಳ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಇರ್ಬೋದು, ಜೊತೆಗೆ ಸಿದ್ದು ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರ ನಡೆ ಇರ್ಬೋದು, ನಿನ್ನೆ ಮತ್ತೆ ಇವತ್ತು ಡಿಕೆ ಶಿವಕುಮಾರ್ ಅವರ ದೇವಾಲಯಗಳ ಭೇಟಿ, ವಿಶೇಷ ಪೂಜಾ ಕಾರ್ಯಕ್ರಮಗಳ ವಿಚಾರ ಕುರಿತಂತೆ ಸ್ವಪಕ್ಷೀಯ ಸಚಿವರೇ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲದೇ ಇದ್ರೂ ಸಹಿತವಾಗಿ ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಏರ್ತಕ್ಕಂಥ ಪ್ರಕ್ರಿಯೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕಾ ಅಥವಾ ಡಿಕೆ ಶಿವಕುಮಾರ್ ಮತ್ತೆ ಸಚಿವರ ನಡುವೆ ಸಮನ್ವಯ ಸಾಧಿಸೋದು ಹೇಗೆ ಎಂಬುದರ ಬಗ್ಗೆನೂ ಕೂಡ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.